ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅಂದ್ರೆ ಅದು ಹೇಗಿರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಬೇಡ ಬಿಡಿ. ನಿಮ್ಮನ್ನ ದಡದಲ್ಲಿ ಬಿಟ್ಟು ಹೋದ್ರು ಅಂತ ಹೇಳಿದ್ರಲ್ಲ, ಅವ್ರು ಮತ್ತೆ ಯಾವಾಗ ವಾಪಸ್ ಬಂದ್ರು? ಅವರು ಹೋಗಿದ್ದ 5 ಜನ ಸರ್, ಆದ್ರೆ ವಾಪಸ್ ಬಂದಿದ್ದು 2. ಅದರಲ್ಲಿ ಒಬ್ಬ ಮೆಂಟ್ಲು ತರ ಮಾತಿಗೆ ನನ್ಗೊಂಬೆ ಅಂತ ಹೇಳ್ತಿದ್ದ. ನನಗೊಂಬೆ ಬೇಕು ಅಂತ ಹೇಳ್ತಾ ಇದ್ದ. ಅವ್ರನ್ನ ಗುಡ್ಡಗಾಡು ಜನರು ಅಟ್ಯಾಕ್ ಮಾಡಿದ್ರಂತೆ ಸರ್. ಹಾಗೆ ಆ ಮಾರಿ ನದಿಲಿ ಬೈರಾಗಿಗಳು ಅಂತ ಇದ್ದಾರೆ, ಅವ್ರು ಸ್ವಲ್ಪ ಡೇಂಜರ್. ಅದು ಮೊದಲೇ ಸಿದ್ಧಿ ಸಂಪಾದನೆ ಮಾಡೋ ಬೆಟ್ಟ ಆಗಿರೋದ್ರಿಂದ ಅಲ್ಲಿ ಯಥೇಚ್ಛವಾಗಿ ವಾಮಾಚಾರ ನಡೆಯುತ್ತೆ. ಅದು ಅಲ್ದೆ ಅವತ್ತು ಅಮಾವಾಸ್ಯೆ ಬೇರೆ, ಹಾಗಾಗಿ ಯಾವ ದೋಣಿ ಆಯ್ಸೋರು ಆ ಬೆಟ್ಟಕ್ಕೆ ಹೋಗಲ್ಲ. ಮುಂದಿನ ತಿಂಗಳು ನನ್ನ ಮಗಳ ಮದುವೆ ಇರೋದ್ರಿಂದ ಸ್ವಲ್ಪ ದುಡ್ಡಿಗೆ ಆಸೆ ಪಟ್ಟು ಹೋಗ್ಬೇಕಾಯ್ತು ಸರ್. ಇಷ್ಟು ವಿಚಾರ ಬಿಟ್ರೆ ನನಗೇನು ಗೊತ್ತಿಲ್ಲ ಸರ್. ದಯವಿಟ್ಟು ನನ್ನ ನಂಬಿ. ಪೊಲೀಸರು ಅಂತೆಲ್ಲ ಹೋದ್ರೆ ನನ್ನ ಮಗಳ ಭವಿಷ್ಯ ಹಾಳಾಗುತ್ತೆ ಸರ್. ಅವಳ ಮದುವೆ ಹತ್ರ ಇದೆ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಸರ್, ದಯವಿಟ್ಟು ಸರ್. ಬೈರಾಗಿ ಜನ, ಸಿದ್ಧಿ ಪುರುಷರು, ಗುಡ್ಡಗಾಡಿನ ಜನರು, ಒಂದು ಹುಡುಗಿನ ಹುಡ್ಕೊಂಡು ಬಂದಂತಹ ಗುಂಪು, ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ಇರ್ಲಿ ಬಾಬಯ್ಯ, ಯಾವುದೇ ಕಾರಣಕ್ಕೂ ನೀವಿ ವಿಚಾರನ ಯಾರಿಗೂ ಹೇಳಕ್ ಹೋಗ್ಬೇಡಿ, ಆಯ್ತಾ? ಬಾಬಯ್ಯ, ತಗೋ ನಿನ್ ಫೋನು. ಅವತ್ತು ನೀವು ಅಲ್ಲಿದ್ರಿ ಅನ್ನೋದಕ್ಕೆ ಇರೋದಿದೊಂದೇ ಸಾಕ್ಷಿ. ತಗೋ, ಇದನ್ನು ಇಟ್ಕೋ. ಸರ್, ನನ್ ಬಚಾವ್ ಮಾಡಿದ್ರಲ್ಲ, ಮತ್ತ್ಯಾಕ್ ಸರ್ ಇದು? ಪರವಾಗಿಲ್ಲ, ಇಟ್ಕೊಳ್ಳಿ. ನಿಮ್ ಮಗಳು ಮದುವೆ ಅಂತ ಇದ್ದೀರಾ, ಖರ್ಚಿಗೆ ಬೇಕಾಗತ್ತೆ. ನಿಮ್ಮಿಂದ ಬಹಳ ಉಪಕಾರ ಆಯ್ತು ಸರ್. ನಾನಿನ್ ಬರ್ತೀನಿ. ಗುಡ್ಡಗಾಡಿನ ಜನರು, ವಿಷಯ ಇದೆ. ಒಳಗಡೆ ಬರ್ತಿದೀಯಾ? ಮತ್ತೆ ನಿನ್ನ ಹಳೆ ಚಾಳಿನ ತೋರಿಸಿದ್ರೆ ಸರಿ ಇರಲ್ಲ. ಅದನ್ನೆಲ್ಲ ಇಲ್ಲೇ ಬಿಟ್ಟು ಒಳಗೆ ಬರಬೇಕು. ಭಾಗ್ಯಮ್ಮನವ್ರೆ, ಅಲ್ಲ, ಪೇಷಂಟು ಇಷ್ಟು ವೆಯ್ಟ್ ಇರೋ ಬ್ಯಾಗ್ನ ಹೊತ್ಕೊಂಬರೋದು ನೋಡಿದ್ರೆ ನಿಮ್ ಮಗ ಬೇಜಾರಾಗೋದಿಲ್ವೇ? ಸ್ವೀಟ್ ಹೋಮ್. ಊರೆಲ್ಲ ಸುತ್ತಾಡ್ಕೊಂಡ್ ಬಂದ್ರು, ನಮ್ಮನೆ ಬಂದ ತಕ್ಷಣ ಮೈಕೈ ನೋವೆಲ್ಲ ಹಾಗೆ ಮಾಯ ಆಗ್ಬಿಡುತ್ತೆ, ಮನಸ್ಸು ರಿಲ್ಯಾಕ್ಸ್ ಆಗ್ಬಿಡುತ್ತೆ ಅಲ್ವಾ ಭಾಗ್ಯ? ರಿಲ್ಯಾಕ್ಸ್ ಆಗಿರೋದಕ್ಕೆ ಇದು ನಿನ್ನ ಮನೆ ಅಲ್ಲ, ನೆನಪಿರ್ಲಿ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ದಾಸರ ಪದವನೇ ಗುನುಗಿದೆ ಮೆಲ್ಲನೆ. ನೋಡು, ಲಾಭ ಇಲ್ಲದೆ ನೀನೆಲ್ಗೂ ಬರೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನಾಟಕ ಆಡ್ಬೇಡ. ಭಾಗ್ಯ ಭಾಗ್ಯ, ಒಂದು ಸಲ ಆಸ್ಪತ್ರೆ ಮುಖ ನೋಡಿದ ತಕ್ಷಣ ನನಗೆ ಲಾಭ ನಷ್ಟ ಎಲ್ಲ ಮರ್ತೋಗಿದೆ, ವೈರಾಗ್ಯ ಬಂದ್ಬಿಟ್ಟಿದೆ. ನನಗೆ ಜ್ಞಾನೋದಯ ಆಗಿದೆ ಅಂತ ನಾನು ನಿನಗೆ ಹೇಗೆ ಪ್ರೂವ್ ಮಾಡಲಿ? ಇರಲಿ ಬಿಡು, ಒಂದಲ್ಲ ಒಂದು ದಿನ ನಾನು ಎಂಥ ತ್ಯಾಗಮಯಿ ಜೀವಿ ಅಂತ ನಿನಗೆ ಗೊತ್ತಾಗುತ್ತೆ. ಅಂದಾಗೆ ನನ್ನ ರೂಮ್ ಎಲ್ಲಿ? ಹಾ, ಕೊಟ್ಟಿಗೆ ಪಕ್ಕದಲ್ಲಿ ಒಂದು ರೂಮ್ ಇದೆ, ಅದೇ ನಿನ್ ರೂಮು. ಭಾಗ್ಯ, ನಾನು ಈ ಮನೆ ಅತಿಥಿ. ನನ್ನನ್ನ ಕೊಟ್ಟಿಗೆ ಪಕ್ಕದಲ್ಲಿರೋ ಕೋಡೆಗೆ ಹಾಕ್ತಾ ಇದ್ಯಾ? ಓ ಸರಿ, ಹಾಗಾದ್ರೆ ನನ್ನ ಮಗನಿಗೆ ಹೇಳಿ ನಿನಗೆ ಹೋಟ್ಲಲ್ಲಿ ರೂಮ್ ಹಾಕಿಸ್ಬಿಡ್ಲಾ? ಅಯ್ಯೋಯ್ಯೋಯ್ಯೋ, ಬೇಡ 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 ಪಾಪ, ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀಯಾ? ನನ್ನ ಯೋಗಕ್ಷೇಮ ನೋಡ್ಕೊಳ್ಳೋದಿಕ್ಕೆ ನೀನಿದ್ಯಲ್ಲ, ನನಗಷ್ಟೇ ಸಾಕು. ನೀನು ಈ ಮನೆಗೆ ಬಂದಾಯ್ತಲ್ಲ, ಇನ್ಮೇಲಾದ್ರೂ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರೋದನ್ನ ಕಲ್ತ್ಕೋ. ಆಯ್ತು, ನಾನೇನು ಅಂತ ಮತ್ತೆ ಜ್ಞಾಪಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ಮೇಲೆ ಯಾವತ್ತಿದ್ರು ನಾನು ಪೇಷಂಟು, ನೀನು ನರ್ಸ್.
ಓಹೋ ದೇವರಾಜ್ ಅವರು ಯಾವಾಗ ಬಂದ್ರಿ? ಆರಾಮಿದ್ದೀರಾ? ನೀವೇ ನೋಡ್ತಿದ್ದೀರಲ್ಲ, ಭಾಗ್ಯಮ್ಮವ್ರ ಕೈಗುಣದಿಂದ ತಕ್ಕ ಮಟ್ಟಿಗೆ ಓಡಾಡೋ ಥರ ಆಗಿದ್ದೀನಿ ನಾಗವೇಣಿಯವರೇ. ನನ್ ನಾಗವೇಣಿ ಅಲ್ಲ, ನಾಗಲಕ್ಷ್ಮಿ. ಓಹೋ, ಯಾಕೋ ನಿಮ್ಮ ಹೆಸರನ್ನ ಮರ್ತೇ ಹೋಗ್ಬಿಡ್ತೀನಿ, ನನಗೆ ಗೊತ್ತೇ ಆಗ್ತಾ ಇಲ್ಲ. ಬಂದಾಗ್ಲಿಂದ ಈ ಮನೆ ಯಾಕೋ ಬಿಕೋ ಅಂತಿದ್ಯಲ್ಲ ಅಂತ ಅನ್ಕೋತಾ ಇದ್ದೆ. ನಿಮ್ಮನ್ನ ನೋಡಿದ್ಮೇಲೆ ಜೀವ ಬಂತು. ಈ ಮನೆ ಲಕ್ಷ್ಮಿನ ಕಾಯ್ತಿರೋ ನಾಗದೇವತೆ ನೀವು. ಅದಕ್ಕೆ ದೊಡ್ಡ ಯಜಮಾನ್ರು ಪ್ರೀತಿಯಿಂದ ನಾಗಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಾರೆ. ಅಯ್ಯೋ ಸುಮ್ನೆ ಇರಿ, ನೀವ್ ಯಾವಾಗ್ಲೂ ನನ್ ಹೊಗಳ್ತಾನೆ ಇರ್ತೀರಾ. ತಪ್ಪು ನಾಗಲಕ್ಷ್ಮಿ ಅವರೇ, ನಾನು ಯಾವತ್ತೂ ಇರೋ ಸತ್ಯ ಮಾತ್ರ ಹೇಳ್ತೀನಿ. ಈಗ ನಮ್ಮ ಭಾಗ್ಯಮ್ಮನ್ನೇ ನೋಡಿ, ಅವ್ರ ಮುಖ ನೋಡ್ತಿದ್ದ ಹಾಗೆ ಎಂಥ ರೋಗಿ ಇದ್ರೂ ಆರೋಗ್ಯವಂತರಾಗಿ ಫೀಲ್ ಆಗ್ಬಿಡುತ್ತೆ. ಹಾಗೆ ನಿಮ್ಮ ಮುಖನ ನೋಡ್ತಾ ಇದ್ರೆ ಜೀವನದಲ್ಲಿ ಎಷ್ಟೇ ನಿರುತ್ಸಾಹ ಇದ್ರೂ ಮುಖದಲ್ಲಿ ಒಂದು ಸಣ್ಣ ನಗು ಬಂದ್ಬಿಡುತ್ತೆ. ನಾನು ಮುಖ ಲಕ್ಷಣ ನೋಡಿ ಎಲ್ಲ ಕಂಡಿಡ್ಬಿಡ್ತೀನಿ. ಅಮ್ಮ ಅಂದಹಾಗೆ ಈ ಮಹಾಲಕ್ಷ್ಮಿ ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ ಮಗಳು ಸುರಭಿ. ಓಹೋ, ಭಾಗ್ಯಮ್ಮನವ್ರು ಹೇಳ್ತಿದ್ದು ಸುರಭಿ ಇವರೇನಾ? ಹಳೇ ಸುರಭಿಯ ಲೇಟೆಸ್ಟ್ ಅಪ್ಡೇಟ್ ವರ್ಷನ್ ತರ ಇದ್ದೀರಾ. ಹೌದು, ನಿಮ್ಗೆ ಎಲ್ಲರ ಗುರ್ತಿದೆಯಂತೆ. ನನ್ ಗುರ್ತು ಸಿಕ್ತಾ? ನಾನು ಯಾರು ಅಂತ ಹೇಳಿ ನೋಡೋಣ. ಹೋ, ಮೆಮೊರಿ ಸ್ಕ್ಯಾನ್ ಆಗ್ತಿದ್ಯಾ? ನೀವು ದೇವರಾಜ್ ಅವ್ರ ತಾನೆ? ದೇವಸ್ಥಾನಗಳ ಬಗ್ಗೆ ಡಾಕ್ಯುಮೆಂಟ್ರಿ ತೆಗಿತೀರಾ ಅಲ್ವಾ? ಪರವಾಗಿಲ್ವೇ, ಪಟ್ ಅಂತ ಹೇಳ್ಬಿಟ್ರಿ. ಶಬಾಷ್ ಶಬಾಷ್. ನಿಮ್ಮೇಲೆ ಯಾರು ಅಟ್ಯಾಕ್ ಮಾಡಿದ್ದು ಅಂತ ಗೊತ್ತಾಯ್ತಾ ದೇವರಾಜ್ ಅವರೇ? ನಡು ರಸ್ತೆಯಲ್ಲಿ ನಿಮ್ಮನ್ನ ಹಾಗೆ ಹೊಡೆದಾಕ್ಬಿಟ್ಟು ಹೋಗಿದ್ರಂತೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಹಾಗೆ. ನನಗೆ ಅವತ್ತು ಒದೆ ಬೀಳದೆ ಹೋಗಿದ್ರೆ ಈ ಮನೆಯವ್ರ ಜೊತೆ ಒಡನಾಟ ಸಿಕ್ತಿತ್ತಾ? ಈ ಅನಾಥನ್ಗೂ ಬಂಧು ಬಳಗ ಇದ್ದಾರೆ ಅನ್ನೋ ಫೀಲ್ ಬಂದ್ಬಿಡ್ತು. ಅದಕ್ಕೆ ನನಗೆ ಹೊಡೆದವ್ರಿಗೆ ಎಷ್ಟು ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ವಾ ಭಾಗ್ಯಮ್ಮನವ್ರೆ? ಹಾ ಹಾ. ಆದ್ರೆ ಸುರಭಿ ಅವರೇ, ರಿಯಲಿ ಯು ಆರ್ ಅಮೇಝಿಂಗ್. ಯಾವತ್ತೋ ಒಂದಿನ ಹೀಗೆ ಬಂದು ಹಾಗೆ ಓದೋನ್ನ ನೆನ್ಪಿಟ್ಕೊಂಡಿದ್ದೀರಾ ಅಂದ್ರೆ ನಿಜವಾದ ಸುರಭಿ ನೀವೇ. ಪ್ರಪಂಚದ 8ನೇ ಅದ್ಭುತ ನೀವು. ದೇವ್ರಿದಾನೆ, ವಿಜ್ಞಾನಕ್ಕೂ ಮೀರಿದ ಶಕ್ತಿಗಳಿವೆ ಅಂತ ನಿಮ್ಮ ನೋಡಿದ್ಮೇಲೆ ಪ್ರೂವ್ ಆಗೋಯ್ತು. ದೇವರಾಜ್ ಅವರೇ, ನಿಮಗೆ ಮಾತ್ರೆ ತಗೊಳ್ಳೋದಿಕ್ಕೆ ಹೊತ್ತಾಯ್ತು. ಆದ್ರೆ ಭಾಗ್ಯ